ನನ್ನ ಮಗ UK ಹೋಗ್ತಾ ಇದ್ದಾನೆ ಅಂದ್ರೆ ಜಾಸ್ತಿ ಹೆಮ್ಮೆ ಪಡ್ತಾರೆ ಹೊರತು ನಮ್ಮ ಮಗ ಇಲ್ಲಿದ್ದಾನೆ ಅಂದ್ರೆ ಯಾರು ಹೆಮ್ಮೆ ಪಡಲ್ಲ. ಈಗ ಪ್ರಾಬಬ್ಲಿ ಈ ತರ ಮೈಗ್ರೇಷನ್ ಪಾಲಿಸಿ ಹೊಸ ಪಾಲಿಸಿ ಬರ್ತಾ ಇದೆಯಲ್ಲ, ಅವರೆಲ್ಲ ವಾಪಸ್ ಬರ್ತಾ ಇರಲ್ಲ. ಅವ್ರು ವಾಪಸ್ ಬರೋದ್ರಿಂದ ಕರುನಾಡು ಭಾರತ ದೇಶ ಇನ್ನೂ ಜಾಸ್ತಿ ಮೇಲ್ ಬೆಳೆಯುತ್ತೆ. ಯಾಕಂದ್ರೆ ಅಲ್ಲಿ ಇಡೀ ವಿಶ್ವ ಆಕ್ಚುಲಿ ಇವತ್ತು ಬೆಳೀತಾ ಇರೋದೇ ಭಾರತ ದೇಶ ಹಾಗೆ ಕರುನಾಡಿನ ಟ್ಯಾಲೆಂಟ್ ಇಂದ. ನಮ್ಮ ಬೆಸ್ಟ್ ಜನಗಳನ್ನ ನಾವು ಉಳಿಸ್ಕೊಳಕ್ ಆಗ್ತಲ್ಲ. ಯಾಕಂದ್ರೆ ಈಗ ನನ್ನ ಬೆಸ್ಟ್ ಡಾಕ್ಟರ್ ಒಬ್ಬ ನನ್ನ ಫ್ರೆಂಡ್, ಅವನು ಕೈನ ಮುರಿದು ಚಿತ್ರಾನ್ನ ಆಗ್ಬಿಟ್ರು ಅವನು ಇಮಿಡಿಯೇಟ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ತಾನೆ. ಸೂಪರ್. ಅವನು ಪ್ಲಾಸ್ಟಿಕ್ ಸರ್ಜನ್. ಅವನು ಇವತ್ತು ಆಸ್ಟ್ರೇಲಿಯಾ ಇದ್ದಾನೆ. ಅವನು ಭಾರತೀಯ ಕೈನ ಸರಿ ಮಾಡ್ತಲ್ಲ, ಆಸ್ಟ್ರೇಲಿಯನ್ ಕೈ ಸರಿ ಮಾಡ್ತಿದ್ದಾನೆ. ಆದ್ರೆ ಅವನು ಓದಿದ್ದು, ಅವನಿಗೆ ಫಂಡ್ ಕೊಟ್ಟಿದ್ದು ಎಲ್ಲ ಭಾರತ ದೇಶದವರು. ನೋಡಿ ನಮ್ಮ ರತ್ನಗಳನ್ನು, ನಮ್ಮ ಶಕ್ತಿನ ಯಾಕೆ ಉಳಿಸ್ಕೋತಾ ಇಲ್ಲ ಅಂದ್ರೆ ಅವನಿಗೆ ಯೋಗ್ಯತೆ ಇರೋ ಸಂಬಳ ನಾವು ಕೊಡ್ಬೇಕಲ್ವಾ. ಕರೆಕ್ಟ್. ಅವನಿಗೆ ಕೊಡಲ್ಲ, ಅವನಿಗೆ ಪೀನಟ್ಸ್ ಕೊಡ್ತೀವಿ, ಅವನಿಗೆ ಪುಡಿಕಾಸ್ ಕೊಡ್ತೀವಿ ಅಂದ್ರೆ ಅಫ್ಕೋರ್ಸ್ ಅವ್ನು ಬೇರೆ ಕಡೆ ಹೋಗ್ತಾನೆ. ಈಗ ನಾಸಾಲಿರೋ ಸೈಂಟಿಸ್ಟ್ಗಳೆಲ್ಲ ಭಾರತೀಯರು ಆಲ್ಮೋಸ್ಟ್. ವಿಶ್ವದ ಅತ್ಯುನ್ನತ, ಈಗ ಗೂಗಲ್ ತಗೊಳ್ಳಿ, ಗೂಗಲ್ CEO ನಮ್ಮ ತಮಿಳುನಾಡುವರು, ಮೈಕ್ರೋಸಾಫ್ಟ್ ಸತ್ಯ ನಡೆಲ್ಲ ಅವರು ಎಲ್ಲಿಯವರು, ಎಲ್ಲಾನು ಭಾರತೀಯ ಮೂಲದವರೇ. ನಮ್ಮ ಬೆಸ್ಟ್ ಟ್ಯಾಲೆಂಟ್ಗಳನ್ನ ಯೂಸ್ ಮಾಡ್ಕೊಂಡು ಅವ್ರುಗಳು ತಮ್ಮ ರಾಷ್ಟ್ರಗಳನ್ನ ಕಟ್ಕೊಂಡಿದ್ದಾರೆ. ಈಗ ಅವ್ರು ನಾವು ಬೇಡ ಅಂತ ವಾಪಸ್ ಕಳಿಸಿದ್ರೆ ನಾವೆಲ್ಲ ಖುಷಿಯಿಂದ ವಾಪಸ್ ಬಂದು ನಮ್ಮ ದೇಶ ಬಟ್ ನಮ್ಮ ದೇಶದ ವಾಪಸ್ ಬರೋಕ್ಕೂ ನೋಡಿ ನಮ್ಮ ದೇಶದ ವ್ಯವಸ್ಥೆ ಸರಿ ಇಲ್ಲ. ಈಗ ಮನೆಯಿಂದ ಆಫೀಸ್ಗೆ ಹೋಗೋಕೆ ಹಿಂಸೆ ಇದೆ ಅಂದ್ರೆ ಯಾವ್ದು ಬಂದ್ರೆ ಟ್ರಾಫಿಕ್ ಬೇಜಾರಾಗ್ಬಿಡುತ್ತೆ. ಎಲ್ಲದಕ್ಕೂ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಭ್ರಷ್ಟಾಚಾರದ ವಿಚಾರದಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಇರಿಟೇಷನ್ ಶುರುವಾದಾಗ ಏನಾಗುತ್ತೆ ಅಂದ್ರೆ ಯಪ್ಪ ಬೇಡ ನಾವು ಬೇರೆ ಕಡೆ ಹೋಗೋಣ ಅನ್ಸುತ್ತೆ. ರೈಟ್. ಈಗ ನೀವು ವಿದೇಶದಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದ್ ದೇಶದಿಂದ ಹಂಗೆ ಕಂಟಿನ್ಯೂ ಆಗಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಫ್ಲೈಟ್ ಟ್ರಾವೆಲೇ ಇರುತ್ತಾ, ದೇಶಕ್ಕೆ ಕನೆಕ್ಟಿವಿಟಿ ಅಂದ್ರೆ ಅಲ್ಲಿ ಟ್ರೈನ್ ಫೆಸಿಲಿಟಿನೋ ಅಥವಾ ಶಿಪ್ ಅಲ್ಲಿ ಹೋಗೋದು ಈ ತರದ್ ಏನಾದ್ರು ಇತ್ತಾ? ಎಲ್ಲ ಇರುತ್ತೆ, ಎಲ್ಲ ರೀತಿನೂ ಮಾಡಿದೀನಿ. ನನಗೆ ಎಲ್ಲದಕ್ಕಿಂತ ಇಷ್ಟ ಲ್ಯಾಂಡ್ ಬಾರ್ಡರ್ಸ್ ಅಲ್ಲಿ ಕ್ರಾಸ್ ಮಾಡೋದು. ಯಾಕಂದ್ರೆ ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡ್ಬೇಕಾದ್ರೆ ನೀವು ಕಡೆಯ ಹಳ್ಳಿಗಳನ್ನೆಲ್ಲ ಮುಟ್ಕೊಂಡ್ ಬರ್ತೀರಾ. ಅದೇ ನೀವು ಮೇನ್ ರಾಜಧಾನಿಯಿಂದ ಇನ್ನೊಂದು ರಾಜಧಾನಿಗೆ ಹಾರ್ಬಿಟ್ರೆ ಒಂದು ಅಷ್ಟು ಜರ್ನಿ ಮಜಾ ಫೀಲ್ ಆಗಲ್ಲ. ಬಟ್ ತುಂಬಾ ಕಷ್ಟ ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡೋದು. ಅಲ್ಲೂ ಅಷ್ಟೇ ಭ್ರಷ್ಟಾಚಾರ ಇರುತ್ತೆ, ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಮಾಫಿಯಾ ಇರುತ್ತೆ. ಈಗ ಇರಾನ್ ದೇಶದ ಬಾರ್ಡರ್ ಬಲೂಚಿಸ್ತಾನ್ ಅಂತ ಕರಿತೀವಿ. ಈಗ ಪಾಕಿಸ್ತಾನಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು, ನೀವು ಕೇಳಿದ್ರೆ ಅದ್ರ ಬಗ್ಗೆ ಹೇಳಿರ್ತೀರಾ. ಈಗ ಬಲೂಚಿಸ್ತಾನ್ ಬರೀ ಒಂದ್ ಕಡೆ ಪಾಕಿಸ್ತಾನ ಮಾತ್ರ ಇಲ್ಲ, ಇರಾನ್ ಅಲ್ಲಿ ಕೂಡ ಬಲೂಚಿಸ್ತಾನ್ ಇದೆ, ಅಫ್ಘಾನಿಸ್ತಾನ ಕೂಡ ಬಲೂಚಿಸ್ತಾನ್ ಇದೆ. 3 ಗಡಿಯಲ್ಲಿ ಹಿಂಗ್ ಸೇರಿ ಬಲೂಚಿಸ್ತಾನ್ ಆಗುತ್ತೆ. ನಾನು ಇರಾನ್ ದೇಶದ ಬಲೂಚಿಸ್ತಾನನ್ನ ಪಾಕಿಸ್ತಾನದ ಗಡಿವರೆಗೂ ನೋಡ್ಕೊಂಡ್ ಬಂದಿರೋದು ಏಕೈಕ ಪರ್ಸನ್. ನಾನು ಇವತ್ತರೆಗೂ ಯಾರು ಹೋಗಿಲ್ಲ, ಯಾವ ಫಾರಿನರ್ ಕೂಡ ಅಷ್ಟು ದೂರ ಹೋಗಿಲ್ಲ. ಬಲೂಚಿಸ್ತಾನ್ ಜನಗಳು ಹೆಂಗ್ ಬದುಕ್ತಾ ಇದ್ದಾರೆ ಇರಾನ್ ದೇಶದಲ್ಲಿ ಅಂತ ಹೋಗಿ ನೋಡ್ಕೊಂಡ್ ಬಂದಿರೋದು. ಸೊ ಆ ಒಂದು ಬಾರ್ಡರ್ ಟೌನ್ಸ್ ಅಲ್ಲಿ ನಡೆಯುವಂತಹ ಕೆಲವು ವಿಷಯಗಳಿದೆಯಲ್ಲ ಅದು. ಆಮೇಲೆ ಅಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಮಾಫಿಯಾ ಅಂದ್ರೆ ಪೆಟ್ರೋಲ್ ಮಾಫಿಯಾ. ಇರಾನ್ ಅಲ್ಲಿ ₹6 1 ಲೀಟರ್ ಪೆಟ್ರೋಲ್, ಪಾಕಿಸ್ತಾನಲ್ಲಿ ₹200 1 ಲೀಟರ್ ಪೆಟ್ರೋಲ್ ಮುಗಿತಲ್ಲ. ಸೊ ಬಲೂಚಿಸ್ತಾನಿಂದ ಎವ್ರಿ ಡೇ, ನೀವು ನಂಬೋದೇ ಇಲ್ಲ, KGF ಪಿಕ್ಚರ್ ಅಲ್ಲಿ ದೊಡ್ಡ ಗ್ಲಾಸ್ ಹಾಕೊಂಡು ತಲೆಗೆ ಟೋಪಿ ಹಾಕೊಂಡು ಫುಲ್ ಹಿಂಗ್ ಹಾಕೊಂಡು ಬೈಕಲ್ಲಿ ಎಲ್ಲಾ ಕಡೆ ಟ್ಯಾಂಕರ್ಸ್ ನೋಡಿ ಪೆಟ್ರೋಲ್ ಎವ್ರಿ ಡೇ 1,000 ಬೈಕ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಬಲೂಚಿಸ್ತಾನ ನೀವು ಕಾರ್ ತಗೊಂಡೋದ್ರೆ ಕಾರ್ಗೆ ಅದಕ್ಕೆ ಪೆಟ್ರೋಲ್ ಸಿಗಲ್ಲ, ಎಲ್ಲ ಪೆಟ್ರೋಲ್ ಅಲ್ಲಿ ಹೋಗ್ತಾ ಇರುತ್ತೆ. ಅಫೀಮ್ ಮಾಫಿಯಾ ಅಂದ್ರೆ ನೀವು ತುಂಬಾ ರಿಸ್ಕಿ, ತುಂಬಾ ಹೈ ರಿಸ್ಕ್. ನೀವೇ ಹೆದರಿದ ಸನ್ನಿವೇಶ ಏನಾದ್ರು ಇದೆಯಾ? ಎಲ್ಲ ಪ್ರತಿಯೊಂದು ಮಾಡೋದು ಅಷ್ಟು ಹೆದರಿರೋದು. ಯಾವ ಕೆಲಸನೂ ನಾವು ಮಾಡಿರೋದು ಯಾವ್ದು ನಾರ್ಮಲ್ ಅಲ್ವೇ ಇಲ್ಲ. ನಾವು ಮಾಡಿರೋದು ಎಲ್ಲ ಎಕ್ಸ್ಟ್ರೀಮ್. ಆಮೇಲೆ ನಾವು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ನಾನು ಅನ್ನೋದು ಒಂದು ಈಗೋ ಇರಬಾರ್ದು ಅಂತ. ಬಟ್ ಇನ್ಫ್ಯಾಕ್ಟ್ ಇದ್ರಲ್ಲಿ ಯಾರು ಇಲ್ಲ, ನಾನು ಒಬ್ನೇ ಬಿಟ್ರೆ ಈ ತಂಡದಲ್ಲಿ ಗ್ಲೋಬಲ್ ಕನ್ನಡಿಗ ತಂಡ ಅಂತ ಇಲ್ಲ. ತಂಡ ಕಟ್ಟುವಷ್ಟು ನನ್ನ ಹತ್ರ ಫೆಸಿಲಿಟಿ ಇರ್ಲಿಲ್ಲ. ಕ್ಯಾಮ್ರಾ ಎತ್ಕೊಂಡು ಇವಾಗ ಇಷ್ಟು ದೂರ ಬಂದಿರೋದು.